students. Welcome to history class. Before starting your first lesson, I would like to give some information regarding our syllabus. As per the instruction given by department, few lessons have been removed. So the removed lessons are as follows: Stone Age and Metal Age, Indus Civilization. Third one, Ancient Period. Students, listen here. This whole lesson has not been removed. The removed topics of these lessons are Kushanas, Cholas, Vardhanas, Pallavas, early Chalukyas. Next, modern period. The removed topics are Advent of Europeans, First War of Indian Independence, Impact of British rule on economy and education, Social Religious Reformation movement. ವಿದ್ಯಾರ್ಥಿಗಳೇ ಗಮನಿಸಿ, ಇಲಾಖೆಯ ಆದೇಶದ ಮೇರೆಗೆ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಕೆಲವೊಂದು ಪಾಠಗಳನ್ನು ತೆಗೆದುಹಾಕಲಾಗಿದೆ. ಮುಖ್ಯವಾಗಿ ತೆಗೆದುಹಾಕಲಾದಂತಹ ಪಾಠಗಳು ಯಾವುದಂದರೆ ಲೋಹಗಳ ಯುಗ ಮತ್ತು ಶಿಲಾಯುಗ, ಸಿಂಧೂ ನಾಗರಿಕತೆ ಮತ್ತು ಪ್ರಾಚೀನ ಯುಗದಲ್ಲಿ ಎಲ್ಲ ಪಾಠಗಳನ್ನು ಹಾಕಿಲ್ಲ. ಕೆಲವೊಂದು ಮಾತ್ರ ಕುಶಾನ, ಚೋಳ, ವರ್ಧನ, ಪಲ್ಲವ ಮತ್ತು ಅರ್ಲಿ ಪ್ರಾರಂಭದ ಚಾಲುಕ್ಯರು. ಇನ್ನು ಆಧುನಿಕ ಯುಗದಲ್ಲಿ ಕೆಲವೊಂದು ಪಾಠಗಳು ತೆಗೆದುಹಾಕಲಾಗಿದೆ. ಅದರಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಭಾರತದ ಶಿಕ್ಷಣ ಮತ್ತು ಆರ್ಥಿಕತೆಯ ಮೇಲೆ ಬ್ರಿಟಿಷ್ ಆಳ್ವಿಕೆಯ ಪ್ರಭಾವ, ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ. ಸೊ now we will concentrate in our remaining syllabus and I am going to start your first lesson. Now I will be using handwritten notes to explain. So if you want, you can take down these points or notes will be provided in the form of PPT. So we'll begin the chapter. Your first chapter is Impact of Geography on Indian History. Students, well, now we will start the lesson. Impact of Geography on Indian History. India has various names like Bharata, Bharatavarsha, Bharatakanda, Jambudvipa, Hindustan. Note this point, very important question. India has various names. ಭಾರತವು ಹಲವಾರು ಹೆಸರುಗಳಿಂದ ಕರೆಯಲ್ಪಟ್ಟಿದೆ. ಭಾರತ, ಭರತವರ್ಷ, ಭರತಖಂಡ, ಜಂಬೂದ್ವೀಪ ಮತ್ತು ಹಿಂದೂಸ್ತಾನ. The northern part of subcontinent was called as Aryavarta. Aryavarta means land of Aryans. The southern part was called as Dakshinapatha. And here another one important point, from which language is word India derived? Note this point, students, very important. The term India is derived from Greek word Indos. The term India is derived from Greek word Indos. ಅಂದರೆ ಇಂಡಿಯಾ ಎಂಬ ಪದವು ಗ್ರೀಕ್ ನಿಮ್ಮ ಕೆಲವು ಪಠ್ಯಪುಸ್ತಕದಲ್ಲಿ ಪರ್ಷಿಯನ್ ಎಂಬುದಾಗಿದೆ. ಅದು ತಪ್ಪು ಉತ್ತರ. ಗಮನಿಸಿ ವಿದ್ಯಾರ್ಥಿಗಳೇ, ಪರ್ಷಿಯನ್ ಅಲ್ಲ. ದ ಟರ್ಮ್ ಇಂಡಿಯಾ ಇಸ್ ಡಿರೈವ್ಡ್ ಫ್ರಮ್ ಗ್ರೀಕ್ ವರ್ಡ್, ಗ್ರೀಕ್ ಪದವಾದಂತಹ ಇಂಡೋಸ್ ಎಂಬ ಪದದಿಂದ ಬಂದುದಾಗಿದೆ. ಸೊ ವಿ ವಿಲ್ ಮೂವ್ ದ ನೆಕ್ಸ್ಟ್ ಕಾನ್ಸೆಪ್ಟ್, ಇಂಪ್ಯಾಕ್ಟ್ ಆಫ್ ಜಿಯೋಗ್ರಫಿ ಆನ್ ಇಂಡಿಯನ್ ಹಿಸ್ಟ್ರಿ. ಭಾರತದ ಇತಿಹಾಸದ ಮೇಲೆ ಭೌಗೋಳಿಕತೆಯ ಪ್ರಭಾವ. ವಾಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ಜಿಯೋಗ್ರಫಿ ಆನ್ ಇಂಡಿಯನ್ ಹಿಸ್ಟ್ರಿ? ಭಾರತದ ಇತಿಹಾಸದ ಮೇಲೆ ಭೌಗೋಳಿಕತೆ ಯಾವ ರೀತಿಯ ಪ್ರಭಾವವನ್ನು ಬೀರಿದೆ? ಫಾರ್ ಎಕ್ಸಾಂಪಲ್, ಫಸ್ಟ್ ಪಾಯಿಂಟ್, ಹಿಮಾಲಯಾಸ್, ಹಿಮಾಲಯ ಪರ್ವತಗಳು. ಇದರಲ್ಲಿ ಮುಖ್ಯವಾಗಿ ವಿಂಧ್ಯಾಸ್ ಆ್ಯಂಡ್ ಸಹ್ಯಾದ್ರೀಸ್. ವೆರಿ ಇಂಪಾರ್ಟೆಂಟ್ ಕ್ವಶನ್, ನೋಟ್ ದಿಸ್ ಪಾಯಿಂಟ್. ಆ್ಯಂಡ್ ಸೆಕೆಂಡ್ ಪಾಯಿಂಟ್, ನಾರ್ದರ್ನ್ ಪ್ಲೇನ್ಸ್, ಉತ್ತರದ ಬಯಲು ಪ್ರದೇಶ. ಆ್ಯಂಡ್ ಥರ್ಡ್, ದ ಡೆಸರ್ಟ್, ಮರುಭೂಮಿ. ಆ್ಯಂಡ್ ಫೋರ್ತ್ ಒನ್, ಡೆಕ್ಕನ್ ಪ್ಲೇಟ್ಯೂ ಆ್ಯಂಡ್ ಕೋಸ್ಟಲ್ ಲೈನ್, ದಕ್ಷಿಣದ ಪ್ರಸ್ಥಭೂಮಿ ಮತ್ತು ಕರಾವಳಿ ತೀರ ಪ್ರದೇಶಗಳು. These have helped development of different political units and
ಕಲ್ಚರ್. ಅಂದರೆ ಈ ಲಕ್ಷಣಗಳು ಭಾರತದ ಪ್ರಮುಖ ಲಕ್ಷಣಗಳು ಅಥವಾ ಭೌಗೋಳಿಕ ಲಕ್ಷಣಗಳಾದಂತಹ ಹಿಮಾಲಯ ಪರ್ವತ ಆಗಿರ್ಬೋದು, ಉತ್ತರದ ಬಯಲು ಪ್ರದೇಶ ಆಗಿರ್ಬೋದು, ಮರುಭೂಮಿ ಆಗಿರ್ಬೋದು ಅಥವಾ ದಕ್ಷಿಣದ ಪ್ರಸ್ಥಭೂಮಿ ಆಗಿರ್ಬೋದು. ದಿಸ್ ಹ್ಯಾವ್ ಹೆಲ್ಪ್ಡ್ ಡೆವಲಪ್ಮೆಂಟ್ ಆಫ್ ಡಿಫರೆಂಟ್ ಪೊಲಿಟಿಕಲ್ ಯೂನಿಟ್ಸ್ ಆ್ಯಂಡ್ ಕಲ್ಚರ್. ಅಂದರೆ ಇದು ಭಾರತದ ಸಂಸ್ಕೃತಿ ಮತ್ತು ವಿವಿಧ ರಾಜಕೀಯ ಘಟಕಗಳನ್ನು ರೂಪಿಸಿವೆ ಮತ್ತು ಸಂಸ್ಕೃತಿಗಳ ಬೆಳವಣಿಗೆಗೆ ಸಹಾಯಕವಾಗಿದೆ. ಹಾಗಿದ್ರೆ ಮೊದಲನೇ ಲಕ್ಷಣವಾದಂತಹ ಹಿಮಾಲಯಾಸ್. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಹಿಮಾಲಯಾಸ್? ನೋಟ್ ದಿಸ್ ಪಾಯಿಂಟ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ 2 marks. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಹಿಮಾಲಯಾಸ್? ಹಿಮಾಲಯ ಪರ್ವತದ ಪ್ರಾಮುಖ್ಯತೆ ಏನು? ಫಸ್ಟ್ ಆಫ್ ಆಲ್, ಸಪರೇಟ್ ಇಂಡಿಯಾ ಫ್ರಮ್ ದ ರೆಸ್ಟ್ ಆಫ್ ಏಷ್ಯಾ. ಅಂದರೆ ಹಿಮಾಲಯ ಪರ್ವತ, ಉತ್ತರದಲ್ಲಿರುವಂತಹ ಈ ಹಿಮಾಲಯ ಪರ್ವತವು ಭಾರತವನ್ನು ಏಷ್ಯಾದ ಇನ್ನುಳಿದ ಭಾಗಗಳಿಂದ ಪ್ರತ್ಯೇಕಿಸಿದೆ. ಅಂದರೆ ಭಾರತವನ್ನು ಏಷ್ಯಾದ ಇನ್ನುಳಿದ ಭಾಗಗಳಿಂದ ಪ್ರತ್ಯೇಕಿಸಿ ಭಾರತಕ್ಕೆ ರಕ್ಷಣೆಯನ್ನು ಕೊಟ್ಟಿದೆ. ಅಷ್ಟು ಮಾತ್ರವಲ್ಲದೆ ಎರಡನೇದಾಗಿ, ದ ಸೆಕೆಂಡ್ ಒನ್, ಇಟ್ ಪ್ರೊಟೆಕ್ಟ್ಸ್ ಇಂಡಿಯನ್ ಫ್ರಮ್ ಫಾರಿನ್ ಇನ್ವೇಡರ್ಸ್ ಆ್ಯಂಡ್ ದ cold winds from the north. It protects Indian from foreign invaders and the cold winds from the north. ಅಂದರೆ ಇದು ಭಾರತಕ್ಕೆ ಒಂದು ರೀತಿಯಲ್ಲಿ ನೈಸರ್ಗಿಕವಾದ ತಡೆಗೋಡೆ ಅಂತ ಹೇಳಿದರೂ ಕೂಡ ತಪ್ಪಾಗಲಾರದು. ಅಂದರೆ ಉತ್ತರದಲ್ಲಿ ಭಾರತಕ್ಕೆ ಒಂದು ತಡೆಗೋಡೆಯಾಗಿ ನಿಂತು ಭಾರತವನ್ನು ಉತ್ತರದ ಆಕ್ರಮಣಕಾರರು, ಅಂದರೆ ಉತ್ತರದ ಭಾಗದಿಂದ ಬರುವಂತಹ ದಾಳಿಕೋರರು ಮತ್ತು ಉತ್ತರದಿಂದ ಬೀಸುವಂತಹ ಶೀತ ಮಾರುತಗಳಿಂದ ಭಾರತಕ್ಕೆ ರಕ್ಷಣೆಯನ್ನು ಒದಗಿಸಿಕೊಟ್ಟಿದೆ. ಅಷ್ಟು ಮಾತ್ರವಲ್ಲದೆ ದೇ ಹ್ಯಾವ್ ಗಿವನ್ ಬರ್ತ್ ಟು ಎವರ್ ಫ್ಲೋವಿಂಗ್ ನಾರ್ತ್ ಇಂಡಿಯನ್ ರಿವರ್ಸ್. ಅಂದರೆ ಇದು ಸದಾಕಾಲ ಹರಿಯುವಂತಹ ನದಿಗಳಿಗೆ ಜನ್ಮವನ್ನು ನೀಡಿದೆ. ಇಷ್ಟು ಮಾತ್ರವಲ್ಲದೆ ಈ ನದಿಗಳು, ಅಂದರೆ ಈ ಉತ್ತರದಿಂದ ಹರಿಯುವಂತಹ ಈ ನದಿಗಳು ಏನಿದೆಯೋ ಈ ನದಿ ಬಯಲುಗಳು ಹಲವಾರು ಇಟ್ ಹೆಲ್ಪ್ ಟು ಡೆವಲಪ್ಮೆಂಟ್ ಆಫ್ ಮೆನಿ ಆಫ್ ದ ಸಿವಿಲೈಸೇಷನ್ ಆ್ಯಂಡ್ ಮೆನಿ ಆಫ್ ದ ಕಲ್ಚರ್ ಆ್ಯಂಡ್ ಮೆನಿ ಆಫ್ ದ ಡೈನಾಸ್ಟೀಸ್. ಈ ಒಂದು ನದಿ ಬಯಲುಗಳು ಹಲವಾರು ನಾಗರಿಕತೆಗಳ ಬೆಳವಣಿಗೆಗೂ ಸಹಾಯಕವಾಗಿದೆ. ಅಷ್ಟು ಮಾತ್ರವಲ್ಲದೆ ಸಂಸ್ಕೃತಿಗಳ ಬೆಳವಣಿಗೆ ಮತ್ತು ಹಲವಾರು ರಾಜಮನೆತನಗಳ ಬೆಳವಣಿಗೆಗೂ ಕೂಡ ಈ ನದಿ ಬಯಲುಗಳು ಸಹಾಯಕವಾಗಿದೆ ಅಂತ ಹೇಳಿದರೂ ಕೂಡ ತಪ್ಪಾಗಲಾರದು. ಆ್ಯಂಡ್ ದೀಸ್ ರಿವರ್ಸ್ ಹ್ಯಾವ್ ಫಾರ್ಮ್ಡ್ ದ ಮೋಸ್ಟ್ ಫರ್ಟೈಲ್ ನಾರ್ದರ್ನ್ ಪ್ಲೇನ್ಸ್. ಅಂದರೆ ಈ ನದಿಗಳು, ದೀಸ್ ರಿವರ್ಸ್ ಹ್ಯಾವ್ ಫಾರ್ಮ್ಡ್ ದ ಮೋಸ್ಟ್ ಫರ್ಟೈಲ್ ನಾರ್ದರ್ನ್ ಪ್ಲೇನ್ಸ್. ಅಂದರೆ ಈ ನದಿಗಳು ಏನು ಮಾಡಿದೆ ಅಂತ ಹೇಳಿದರೆ ಉತ್ತರದ ಬಯಲು ಪ್ರದೇಶಗಳನ್ನು ಸೃಷ್ಟಿಸಿದೆ. ಅಂದರೆ ಈ ಒಂದು ನಾರ್ದರ್ನ್ ಪ್ಲೇಸ್ ಅಂದರೆ ಉತ್ತರದ ಬಯಲು ಪ್ರದೇಶ, ನದಿ ಬಯಲು ಅಂದರೆ ಫಲವತ್ತಾದ ಫರ್ಟೈಲ್ ನಾರ್ದರ್ನ್ ಪ್ಲೇನ್ಸ್, ಫಲವತ್ತಾದಂತಹ ನದಿ ಬಯಲುಗಳನ್ನು ಸೃಷ್ಟಿಸಿದೆ. ದೀಸ್ ಪ್ಲೇನ್ಸ್ ಪ್ರೊವೈಡೆಡ್ ಬೈ ದ ಫರ್ಟಿಲಿಟಿ ಆಫ್ ದ ಲ್ಯಾಂಡ್. ಅಂದರೆ ಈ ಒಂದು ಉತ್ತರದ ಬಯಲು ಪ್ರದೇಶಗಳು, ದೀಸ್ ಪ್ಲೇನ್ಸ್ ವ್ಯಾರ್ ದ ಕ್ರಾಡಲ್ಸ್ ಆಫ್ ಸಿವಿಲೈಸೇಷನ್ ಆ್ಯಂಡ್ ಎಂಪೈರ್ಸ್. ಅಂದರೆ ನಿಮ್ಗೆ ಗೊತ್ತಿರ್ಬೋದು, ನದಿ ಬಯಲುಗಳು ನಾಗರಿಕತೆಯ ತೊಟ್ಟಿಲು, ಕ್ರಾಡಲ್ಸ್ ಆಫ್ ಸಿವಿಲೈಸೇಷನ್ ಎಂಬುದಾಗಿ ಪ್ರಾಚೀನ ಕಾಲದಿಂದಲೂ ಹೇಳ್ತಿದ್ದಂಥ ಒಂದು ಪ್ರಮುಖ ಅಂಶ. ದೀಸ್ ಪ್ಲೇನ್ಸ್ ವ್ಯಾರ್ ದ ಕ್ರಾಡಲ್ಸ್ ಆಫ್ ಸಿವಿಲೈಸೇಷನ್ ಆ್ಯಂಡ್ ಎಂಪೈರ್ಸ್. ಅಂದರೆ ಕೆಲವೊಂದು ನಾಗರಿಕತೆಗಳ ತೊಟ್ಟಿಲುಗಳು, ನದಿ ಬಯಲುಗಳು ನಾಗರಿಕತೆಯ ತೊಟ್ಟಿಲು ಅಂತ ಕರೀತಾರೆ. ಯಾಕಂದರೆ ಮೆನಿ ಆಫ್ ದ ಸಿವಿಲೈಸೇಷನ್ಸ್ ಡೆವಲಪ್ಮೆಂಟ್ ಆನ್ ರಿವರ್ ವ್ಯಾಲಿ. ಅಂದರೆ ನದಿ ದಡದಲ್ಲಿಯೇ ಹಲವಾರು ನಾಗರಿಕತೆಗಳು ಬೆಳವಣಿಗೆಯಾದವು ಎಂಬುದಾಗಿ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ದ ಗ್ರೇಟ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆ್ಯಂಡ್ ವೇದಿಕ್ ಕಲ್ಚರ್ ಡೆವಲಪ್ಡ್ ಇನ್ ದಿಸ್ ರೀಜನ್ಸ್. ಅಂದರೆ ಈ ಸಿಂಧು ನಾಗರಿಕ ಆಗಿರ್ಬೋದು ಅಥವಾ ವೈದಿಕ ಸಂಸ್ಕೃತಿ ಆಗಿರ್ಬೋದು ಈ ಪ್ರಾಂತ್ಯದಲ್ಲಿ ಬೆಳವಣಿಗೆ ಆಗಿದೆ ಅಂತ ಹೇಳಿದರೂ ಕೂಡ ತಪ್ಪಾಗಲಾರದು. ಆ್ಯಂಡ್ ಒನ್ ಇಂಪಾರ್ಟೆಂಟ್ ಪಾಯಿಂಟ್, the northern passes such as Khyber and Bolan. Note this point, students, very important. The northern passes such as Khyber and Bolan have helped Indians to have commercial and cultural relations with the west. ಅಂದರೆ ಉತ್ತರದ ಎರಡು ಪ್ರಮುಖವಾದಂತಹ ಕಣಿವೆಗಳು. ಸ್ಟೂಡೆಂಟ್ಸ್, ನೋಟ್ ದಿಸ್ ಪಾಯಿಂಟ್, ವೆರಿ ಇಂಪಾರ್ಟೆಂಟ್ ಫಾರ್ 2 marks. 2 ಮಾರ್ಕಿನ ಕ್ವಶನ್ ಇದಕ್ಕೆ ಬಂದೇ ಬರ್ತದೆ. ದ ನಾರ್ದರ್ನ್ ಪ್ಯಾಸಸ್ ಸಚ್ ಆಸ್ ಖೈಬರ್ ಆ್ಯಂಡ್ ಬೋಲಾನ್ ಹ್ಯಾವ್ ಹೆಲ್ಪ್ಡ್ ಇಂಡಿಯನ್ಸ್ ಟು ಹ್ಯಾವ್ ಕಮರ್ಷಿಯಲ್ ಆ್ಯಂಡ್ ಕಲ್ಚರಲ್ ರಿಲೇಷನ್ಸ್ ವಿತ್ ದ ವೆಸ್ಟ್. ಅಂದರೆ ಈ ಕಣಿವೆಗಳು, ಖೈಬರ್ ಮತ್ತು ಬೋಲಾನ್ ಎನ್ನುವಂತಹ ಕಣಿವೆಗಳು
ಭಾರತವನ್ನು ಉತ್ತರದ ದೇಶದೊಂದಿಗೆ ಸಂಪರ್ಕವನ್ನು ಕಲ್ಪಿಸುವಂತಹ ಕಣಿವೆಗಳು, ಅಂದರೆ ಭಾರತವನ್ನು ಉತ್ತರದ ಎಂಬುದಾಗಿ ಅಲ್ಲ, ಇತರ ದೇಶಗಳೊಂದಿಗೆ, ಅಂದರೆ ಇತರ ದೇಶಗಳೊಂದಿಗೆ ಉತ್ತರದ ಪಶ್ಚಿಮ ದೇಶದೊಂದಿಗೆ ಸಂಪರ್ಕವನ್ನು ಕಲ್ಪಿಸುವಂತಹ ಒಂದು ಪ್ರಮುಖವಾದಂತಹ ಕಣಿವೆಗಳಾಗಿದೆ. ಹಾಗಾಗಿ ಈ ಕಣಿವೆಗಳು ಅತ್ಯಂತ ಪ್ರಮುಖವಾದ ಕಣಿವೆಗಳು ಎಂಬುದಾಗಿ ಇತಿಹಾಸದಲ್ಲಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಆ್ಯಂಡ್ ನೆಕ್ಸ್ಟ್, ದ ವೆಸ್ಟರ್ನ್ ಡೆಸರ್ಟ್ ಆ್ಯಂಡ್ ಡೆನ್ಸ್ ಫಾರೆಸ್ಟ್. Western desert and dense forest of the Deccan Plateau have turned the people into hard working and warlike. ಅಂದರೆ ಮರುಭೂಮಿ ಮತ್ತು ದಕ್ಷಿಣದ ದಟ್ಟಾರಣ್ಯಗಳು, ವೆಸ್ಟರ್ನ್ ಡೆಸರ್ಟ್ಸ್ ಆ್ಯಂಡ್ ಡೆನ್ಸ್ ಫಾರೆಸ್ಟ್, ದಟ್ಟಡವಿಗಳು, ದಕ್ಷಿಣದ ದಟ್ಟಡವಿಗಳು ಅಥವಾ ದಟ್ಟಾರಣ್ಯಗಳು ಅಥವಾ ಮರುಭೂಮಿಗಳು, ಇದು ಮನುಷ್ಯನ ಹ್ಯಾವ್ ಟರ್ನ್ಡ್ ದ ಪೀಪಲ್ ಇನ್ ಟು ಹಾರ್ಡ್ ವರ್ಕಿಂಗ್ ಆ್ಯಂಡ್ ವಾರ್ಲೈಕ್, ಅಂದರೆ ಮನುಷ್ಯನನ್ನು ಶ್ರಮಜೀವಿಗಳನ್ನಾಗಿ ಮಾಡಿದೆ. ಮಾತ್ರವಲ್ಲದೆ ಯುದ್ಧ ಪ್ರಿಯರನ್ನಾಗಿ ಮಾಡಿದೆ. ಅಂದರೆ ತಮ್ಮ ಅಗತ್ಯತೆಗಳನ್ನು ಪೂರೈಸಿಕೊಳ್ಳುವುದಕ್ಕೋಸ್ಕರ ಕಾಡುಗಳನ್ನು ಕಡಿದು, ಅಂದರೆ ಕೃಷಿ ಮಾಡೋದಕ್ಕೋಸ್ಕರ ಆಗಿರ್ಬೋದು ಅಥವಾ ವಾಸಿಸೋದಕ್ಕೋಸ್ಕರ ಆಗಿರ್ಬೋದು, ದಟ್ಟವಾದ ಕಾಡುಗಳನ್ನು ಈಗಿನ ಹಾಗೆ ಬೇಕಾದಂತಹ ಟೂಲ್ಸ್ ಎಲ್ಲ ಆಗಿರಲಿಲ್ಲ. ಕೇವಲ ತಮ್ಮ ಕೈ ಬಲದಿಂದಲೇ ಶ್ರಮದಿಂದಲೇ ಮಾಡಬೇಕಾಗಿತ್ತು. ಹಾಗಾಗಿ ದಟ್ಟ ಕಾಡುಗಳನ್ನು ಕಡಿದು ಸಮತಟ್ಟನ್ನಾಗಿ ಮಾಡಿ, ಕೇವಲ ಕೈಯಿಂದಲೇ ಸಮತಟ್ಟನ್ನಾಗಿ ಮಾಡಿ ಕೃಷಿ ಭೂಮಿಯನ್ನಾಗಿ ಮಾಡಿ ಆ ರೀತಿಯಲ್ಲಿ ಜೀವನ ಮಾಡ್ತಾಯಿದ್ರು. ಅದೇ ರೀತಿ ವಾರ್ಲೈಕ್ ಅಂತ ಹೇಳಿದರೆ ಒಂದು ಭೂಮಿಯ ಒಂದು ಕಡೆಯಲ್ಲಿ ವಿಶಾಲವಾದ ಭೂಮಿಯನ್ನು ಸಮತಟ್ಟಾಗಿ ಮಾಡಿದಂತಹ ಮನುಷ್ಯರು ಇನ್ನೊಂದು ವ್ಯಕ್ತಿಗಳೊಂದಿಗೆ ಈ ಒಂದು ಉದ್ದೇಶಕ್ಕೋಸ್ಕರ ಅಂದರೆ ಯುದ್ಧ ಪ್ರಿಯರನ್ನಾಗಿ ಮಾಡುವಂಥ ಸಂದರ್ಭವೂ ಕೂಡ ಬರ್ತದೆ. ಆ್ಯಂಡ್ ದ ಓಷನ್ಸ್ ಆಫ್ ದ ಸೌತ್ ಒನ್ಸ್ ಸ್ಟುಡ್ ಆ್ಯಸ್ ಬ್ಯಾರಿಯರ್ಸ್. ಅಂದರೆ ಈ ದಕ್ಷಿಣದಲ್ಲಿರುವಂಥ ಈ ಸಾಗರಗಳು ಒಂದು ಸಂದರ್ಭದಲ್ಲಿ ಎಲ್ಲ ಭಾರತದ ಎಲ್ಲ ಕೆಲಸ ಕಾರ್ಯಗಳಿಗೂ ಒನ್ಸ್ ಸ್ಟುಡ್ ಆ್ಯಸ್ ಬ್ಯಾರಿಯರ್ಸ್, ಅಂದರೆ ಒಂದು ರೀತಿಯಲ್ಲಿ ಅಡ್ಡಿಯಾಗಿತ್ತು. ಅಂದರೆ ಯಾವುದೇ ಪಶ್ಚಿಮದೊಂದಿಗೆ ಯಾವುದೇ ಸಂಪರ್ಕವನ್ನು ಕಲ್ಪಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅಂದರೆ ಸಮುದ್ರದ ಮುಖಾಂತರ ಯಾವುದೇ ಸಂಪರ್ಕ ಕಲ್ಪಿಸ್ಲಿಕ್ಕೆ ಆಗ್ತಿರಲಿಲ್ಲ. ಬಟ್ ಆಫ್ಟರ್ ವೆನ್ ದ ಫೈಂಡ್ ಔಟ್ ದ ಸೀ ರೂಟ್, ಅಂದರೆ ಯಾವಾಗ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯಲಾಯಿತು. ಫಾರ್ ಎಕ್ಸಾಂಪಲ್ ಪೋರ್ಚುಗೀಸ್ ಫಸ್ಟ್ ಫೈಂಡ್ ಔಟ್ ದ ಸೀ ರೂಟ್, ಅಂದರೆ ಪೋರ್ಚುಗೀಸರು ಮೊದಲಾಗಿ ಸಮುದ್ರ ಮಾರ್ಗವನ್ನು ಕಂಡುಹಿಡಿದು ಫಸ್ಟ್ ಫೈಂಡ್ ಔಟ್ ದ ಸೀ ರೂಟ್. afterwards or later these oceans served as means of connecting the rest of the world. ನಂತರದಲ್ಲಿ ಈ ಒಂದು ಸಮುದ್ರ ಅಥವಾ ಸಾಗರಗಳು ಏನಾದವು ಪ್ರಪಂಚದ ಇತರ ಭಾಗಗಳೊಂದಿಗೆ ನಮ್ಮ ದೇಶವನ್ನು ಸಂಪರ್ಕಿಸುವ ಅಥವಾ ಸಂಪರ್ಕವನ್ನು ಕಲ್ಪಿಸುವಂತಹ ಒಂದು ಮಾಧ್ಯಮವಾಯಿತು ಅಂತ ಹೇಳಿದರೂ ಕೂಡ ತಪ್ಪಾಗಲಾರದು. And they have helped to develop the commercial and cultural relations with the West. And the first of all, in the beginning of these oceans only stood as barriers and later served as means of connecting the rest of the world. And they have helped to develop the commercial and cultural relations with the West. And next point, student, note this point. Let us now study the special features of Indian history. What is the special features of the Indian history? Let us now study the special features of the Indian history. ಅಂದರೆ ಭಾರತದ ಇತಿಹಾಸದ ಪ್ರಮುಖ ಲಕ್ಷಣಗಳೇನು, ಭಾರತ ಇತಿಹಾಸದಲ್ಲಿರುವಂತಹ ಒಂದು ಪ್ರಮುಖ ಲಕ್ಷಣಗಳೇನು ಎಂಬುದರ ಬಗ್ಗೆ ನಾವೀಗ ತಿಳ್ಕೊಳ್ಳುವ. ದ ಫಸ್ಟ್ ಪಾಯಿಂಟ್ ನಾವು ಐ ವಿಲ್ ಟೆಲ್ ಯು. ಫಸ್ಟ್ ಪಾಯಿಂಟ್, ಕಂಟಿನ್ಯೂಟಿ ಆಫ್ ಸಿವಿಲೈಸೇಷನ್ ಆ್ಯಂಡ್ ಕಲ್ಚರ್. ಕಂಟಿನ್ಯೂಟಿ ಆಫ್ ಸಿವಿಲೈಸೇಷನ್ ಆ್ಯಂಡ್ ಕಲ್ಚರ್, ಇನ್ ಕನ್ನಡ ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ. ವಾಟ್ ಈಸ್ ಕಂಟಿನ್ಯೂಟಿ ಆಫ್ ಸಿವಿಲೈಸೇಷನ್ ಆ್ಯಂಡ್ ಕಲ್ಚರ್? ಸ್ಟೂಡೆಂಟ್ಸ್, ನೋಡಿ, listen here. India has one of the earliest histories in the world. It has 4,000 years of continuous history and continuity of civilization and culture like China. ಅಂದರೆ ಭಾರತದ ನಾಗರಿಕತೆಯು ವಿವಿಧ ಹಂತ ಮತ್ತು ವಿವಿಧ ಸ್ತರಗಳಲ್ಲಿ ಅವಶ್ಯಕವಾದ ಮಾರ್ಪಾಡುಗಳೊಂದಿಗೆ ಅಭಿವೃದ್ಧಿಯನ್ನು ಹೊಂದಿದೆ. ಫಾರ್ ಎಕ್ಸಾಂಪಲ್, ಅಂದರೆ ಈ ಒಂದು ಯಾವ ರೀತಿಯಾಗಿ ಬದಲಾವಣೆಯನ್ನು ಹೊಂದ್ತಾ ಇದೆ ಭಾರತ ನಾಗರಿಕತೆ ಅಥವಾ ಭಾರತದ ಇತಿಹಾಸವು ಒಂದು ಇಡೀ ಜಗತ್ತಿನ ವಿಶ್ವದ ಇತಿಹಾಸಗಳಲ್ಲಿ ಒಂದಾಗಿದೆ ಎಂಬುದಾಗಿ ಹೇಳಿದರೂ ಕೂಡ ತಪ್ಪಾಗಲಾರದು. ಲೈಕ್ ಚೀನಾ, ಅಂದರೆ ಚೀನಾದ ಹಾಗೆ ಇದು ಕೂಡ ಸುಮಾರು 4,000 ವರ್ಷಗಳ ನಿರಂತರ ಇತಿಹಾಸ, ನಾಗರಿಕತೆ, ಸಂಸ್ಕೃತಿಯನ್ನು ಹೊಂದಿದಂತಹ ಒಂದು ಇತಿಹಾಸ ಭಾರತಕ್ಕಿದೆ. ಅದರಿಂದ ಕಂಟಿನ್ಯೂಟಿ ಆಫ್ ಸಿವಿಲೈಸೇಷನ್ ಆ್ಯಂಡ್ ಕಲ್ಚರ್ ಅಂದರೆ
ಒಂದು ನಿರಂತರ ನಾಗರಿಕತೆ ಪ್ರಾರಂಭದಿಂದ ವೇದಗಳ ಕಾಲದಿಂದ ಇವತ್ತಿನವರೆಗೂ ನಿರಂತರವಾದ ನಾಗರಿಕತೆ ಇತಿಹಾಸವನ್ನು ಹೊಂದಿದಂತಹ ದೇಶ ನಮ್ಮ ಭಾರತ. ಆ್ಯಂಡ್ ಸೆಕೆಂಡ್ ಪಾಯಿಂಟ್, ಎವಲ್ಯೂಷನ್ ಇನ್ ಫೇಸಸ್ ಅಂದರೆ ಸ್ತರಬದ್ಧ ವಿಕಾಸ. ವಾಟ್ ಈಸ್ ಎವಲ್ಯೂಷನ್ ಇನ್ ಫೇಸಸ್? ಇಟ್ಸ್ ಸಿವಿಲೈಸೇಷನ್ ಹ್ಯಾಸ್ ಡೆವಲಪ್ಡ್ ಇನ್ ವೇರಿಯಸ್ ಸ್ಟೇಜಸ್ ಆ್ಯಂಡ್ ಪ್ಯಾಸಸ್ ವಿತ್ ನೆಸೆಸರಿ ಇಂಪ್ರೂವ್ಮೆಂಟ್ಸ್. ಅಂದರೆ ಭಾರತದ ನಾಗರಿಕತೆ ಏನಾಯಿತು ಅಂತ ಹೇಳಿದರೆ ವಿವಿಧ ಹಂತಗಳಲ್ಲಿ ವಿವಿಧ ಸ್ತರಗಳಲ್ಲಿ ತನ್ನ ಅಗತ್ಯತೆಗಳಿಗೆ ಅನುಗುಣವಾಗಿ ಹೇಗೆ ಮಾರ್ಪಾಡುಗಳೊಂದಿಗೆ ಅಭಿವೃದ್ಧಿ ಹೊಂದಿದೆ. ಫಾರ್ ಎಕ್ಸಾಂಪಲ್, we find a connecting chain of events like from ancient periods like in Indus to Vedic to Islamic and Christian influences. ಅಂದರೆ ನಮ್ಮ ಭಾರತ ನಮ್ಮ ನಾಗರಿಕತೆ ಹೇಗೆ ಯಾವ ರೀತಿಯ ಚೈನ್ ಸಿಸ್ಟಮ್ ಆಗಿದೆ ಅಂದರೆ ವೇದಗಳ ಕಾಲದ ನಾಗರಿಕತೆ ಅಂದರೆ ಅದು ವೇದಗಳ ಕಾಲದ ನಾಗರಿಕತೆ ಅದೊಂದು ಭವ್ಯ ನಾಗರಿಕತೆ, ಭವ್ಯ ಪರಂಪರೆ, ಭವ್ಯ ಸಂಸ್ಕೃತಿ. ಇಂಡಸ್ ಟು ವೇದಿಕ್ ಅಂದರೆ ಪ್ರಾರಂಭದ ನಾಗರಿಕತೆ, ನಮ್ಮ ಅತ್ಯಂತ ಪ್ರಾಚೀನ ನಾಗರಿಕತೆ ಅಂದರೆ ಹರಪ್ಪನ್ ಸಿವಿಲೈಸೇಷನ್, ಇಂಡಸ್ ಸಿವಿಲೈಸೇಷನ್, ಸಿಂಧೂ ನಾಗರಿಕತೆ ಅಥವಾ ಹರಪ್ಪ ನಾಗರಿಕತೆ. ಅಂದರೆ ಕೆಲವೊಂದು ಇತಿಹಾಸ, ಸಮ್ ಆಫ್ ದ ಹಿಸ್ಟೋರಿಯನ್ಸ್ ಒಪಿನಿಯನ್ಸ್ ಲೈಕ್ ದ್ಯಾಟ್ ಇಟ್ ವಾಸ್ 7,000 years ago. Some of the historians opinions that 3,000 years ago. Anyway, here the Harappan civilization, ancient civilization. Here the our Indian history, ನಮ್ಮ ಭಾರತದ ಇತಿಹಾಸ ಹೇಗೆ ಬದಲಾವಣೆ ಹೊಂದಿತು ಅಂದರೆ ಫ್ರಮ್ ಏನ್ಷಿಯಂಟ್ ಪೀರಿಯಡ್ ಲೈಕ್ ಫ್ರಮ್ ಇಂಡಸ್ ಟು ವೇದಿಕ್ ಟು ಇಸ್ಲಾಮಿಕ್ ಆ್ಯಂಡ್ ಕ್ರಿಶ್ಚಿಯನ್ ಇನ್ಫ್ಲುಯೆನ್ಸಸ್. ಅಂದರೆ ಹರಪ್ಪ ನಾಗರಿಕತೆಯಿಂದ ವೈದಿಕ ನಾಗರಿಕತೆಗೆ, ವೈದಿಕ ಸಂಸ್ಕೃತಿಯಿಂದ ಇಸ್ಲಾಂ ಮತ್ತು ಕ್ರೈಸ್ತ ಸಂಸ್ಕೃತಿಗೆ ಹೇಗೆ ಪ್ರಭಾವವನ್ನು ಬೀರಿತು ಅಥವಾ ಹೇಗೆ ಒಂದನ್ನೊಂದು ಜೋಡಿಸುವಂಥ ಇಂಟರ್ವ್ನಿಂಗ್ ಅಂದರೆ ಒಂದು ರೀತಿಯಲ್ಲಿ ಅದನ್ನು ಸೇರಿಸುವಂಥ ಕೊಂಡಿಗಳಾದವು ಈ ನಾಗರಿಕತೆಗಳು. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಫಾರಿನ್ ಇನ್ವೇಷನ್ಸ್, ವಿದೇಶಿಯನ್ನರ ದಾಳಿ. India in general, North India in particular was often subjected to the influence and invasion of foreigners. ಅಂದರೆ ಭಾರತ, ಫಾರ್ ಎಕ್ಸಾಂಪಲ್ ಗ್ರೀಕ್ಸ್, ಪರ್ಷಿಯನ್ಸ್, ಹುಣ, ಶಕಾಸ್, ಅರಬ್ಸ್, ಕುಶಾನಾಸ್, ಆಫ್ಘನ್ಸ್ ಅಂದರೆ ಇವರುಗಳೆಲ್ಲ ಭಾರತಕ್ಕೆ ನಿರಂತರ ಫ್ರೀಕ್ವೆಂಟ್ ರೈಡ್ಸ್ ಅಂದರೆ ಫ್ರೀಕ್ವೆಂಟ್ ಇನ್ವೇಷನ್ಸ್ ಅಂದರೆ ಇವರುಗಳೆಲ್ಲ ನಿರಂತರವಾಗಿ ಭಾರತದ ಮೇಲೆ ದಾಳಿಯನ್ನು ಮಾಡಿದವರಾಗಿರ್ತಾರೆ. ಅಂದರೆ ಯಾವುದೋ ಒಂದು ಕಾರಣಕ್ಕೋಸ್ಕರ ದಾಳಿಯನ್ನು ಮಾಡಿದವರಾಗಿರ್ತಾರೆ. ಬಟ್ ಇನ್ ಲೇಟರ್ ದೀಸ್ ಇನ್ವೇಡರ್ಸ್ ಅಂದರೆ ಇವರು ದಾಳಿಯನ್ನು ಮಾಡಿದ್ದಾರೆ ಎಂಬ ಪ್ರಶ್ನೆ ಸರಿ, ಆದರೆ ಇವರು ದಾಳಿಯನ್ನು ಮಾಡೋದರೊಂದಿಗೆ ಅಲಾಂಗ್ ವಿತ್ ದಿಸ್ ಇದೆ ಇನ್ಫಿಲ್ಟ್ರೇಟೆಡ್ ಇನ್ ಟು ಇಂಡಿಯಾ ಆ್ಯಂಡ್ ಲೆಫ್ಟ್ ಡೀಪ್ ಇಂಪ್ಯಾಕ್ಟ್. ಅಂದರೆ ಇವರು ಭಾರತಕ್ಕೆ ಇನ್ವೇಡೆಡ್ ಟು ಇಂಡಿಯಾ, ಇನ್ವೇಡರ್ಸ್ ಅವರು ದಾಳಿಕೋರರಾಗಿ ಬಂದಿರ್ಬೋದು, ಬಟ್ ಇನ್ ಲೇಟರ್ ದೆ ಲೆಫ್ಟ್ ಡೀಪ್ ಇಂಪ್ಯಾಕ್ಟ್. ಅಂದರೆ ಭಾರತಕ್ಕೆ ಏನು ಮಾಡ್ತಾರೆ, ಇನ್ ಆಲ್ ಆಫ್ ದೀಸ್ ಇನ್ವೇಡರ್ಸ್ ಕಾಂಟ್ರಿಬ್ಯೂಟೆಡ್ ಟು ಇಂಡಿಯನ್ ಕಲ್ಚರ್ ಆ್ಯಂಡ್ ಬಿಕೇಮ್ ಎ ಪಾರ್ಟ್ ಆಫ್ ಇಟ್. ಅಂದರೆ ಭಾರತ ಸಂಸ್ಕೃತಿಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಂದರೆ ಕೇವಲ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಹೇಳ್ತೇನೆ, ಇದರಲ್ಲಿ ಗ್ರೀಕರಂದು ಒಂದು ಉದಾಹರಣೆ ಹೇಳ್ತೇನೆ. ಕುಶಾನರ ಆಳ್ವಿಕೆ, ಡ್ಯೂರಿಂಗ್ ದ ಪೀರಿಯಡ್ ಆಫ್ ದ ಕುಶಾನಾಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಆರ್ಟ್ ಡೆವಲಪ್ಡ್ ಲೈಕ್ ಗಾಂಧಾರ ಸ್ಕೂಲ್ ಆಫ್ ಆರ್ಟ್. ಗಾಂಧಾರ ಶಿಲ್ಪಕಲೆ ಎಂಬುದು ಕುಶಾನರ ಆಳ್ವಿಕೆ ಕಾಲದಲ್ಲಿ ಬೆಳವಣಿಗೆ ಆಯಿತು. ವಾಟ್ ಈಸ್ ಗಾಂಧಾರ ಸ್ಕೂಲ್ ಆಫ್ ಆರ್ಟ್? ಫಸ್ಟ್ ಟೈಮ್ ಕಾರ್ವ್ಡ್ ದ ಬುದ್ಧ ಸ್ಟ್ಯಾಚ್ಯೂ. ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಮೀನ್ಸ್ ಫಸ್ಟ್ ಟೈಮ್ ಕಾರ್ವ್ಡ್ ದ ಬುದ್ಧ ಸ್ಟ್ಯಾಚ್ಯೂ. ಬುದ್ಧನ ವಿಗ್ರಹವನ್ನು ಮೊದಲವಾಗಿ ಕೆತ್ತನೆ ರೂಪದಲ್ಲಿ ಕಂಡದ್ದು. ಬುದ್ಧನ ವಿಗ್ರಹ ಕೇವಲ ನಾವು ಫೋಟೋಗಳಲ್ಲಿ ಮಾತ್ರ ನೋಡಿರ್ತೇವೆ, ಆದರೆ ಮೊದಲದಾಗಿ ಕೆತ್ತನೆ ರೂಪದಲ್ಲಿ ಕಂಡದ್ದನ್ನು ನಾವು ಇಲ್ಲಿ ಕುಶಾನರ ಆಳ್ವಿಕೆ ಕಾಲದಲ್ಲಿ ಕಾಣ್ಬೋದು. ಆದರೆ ಇದು ಯಾರ ಕೊಡುಗೆ ಅಂದರೆ ಯಾರು ಇದನ್ನು ಕೊಡುಗೆ ಕೊಟ್ಟರು, ಯಾರು ಕೊಟ್ಟರು ಅನ್ನೋ ಪ್ರಶ್ನೆ ಬಂದಾಗ ಗ್ರೀಕ್ಸ್ ಲಾಟ್ ಆಫ್ ಕಾಂಟ್ರಿಬ್ಯೂಷನ್ಸ್ ಟು ದ ಇಂಡಿಯನ್ ಕಲ್ಚರ್. ಭಾರತೀಯ ಸಂಸ್ಕೃತಿ ಗ್ರೀಕರು ಕೊಟ್ಟಂತಹ ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಎಮಂಗ್ ದೆಮ್ ಅವುಗಳಲ್ಲಿ ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ವೆರಿ ಇಂಪಾರ್ಟೆಂಟ್. ಅಂದರೆ ಅವುಗಳಲ್ಲಿ ಗಾಂಧಾರ ಶಿಲ್ಪಕಲೆ ಅತ್ಯಂತ ಪ್ರಮುಖವಾದ. ಅಂದರೆ ಈ ಗಾಂಧಾರ ಫಸ್ಟ್ ಟೈಮ್ ಬುದ್ಧ ಸ್ಟ್ಯಾಚ್ಯೂ ಕಾರ್ವ್ಡ್ ಎಂಬುದಾಗಿ ಹೇಳಿದೆ ನಾನು. ಅಂದರೆ ಇಲ್ಲಿ ಬುದ್ಧನ ವಿಗ್ರಹವನ್ನು ಮೊದಲೇ ಕೆತ್ತಲಾಗಿತ್ತು. ಆದರೆ ಇದರ ವಿಶೇಷತೆ ಅಂತ ಹೇಳಿದರೆ ಹ್ಯಾಂಡ್ ಇನ್ ಗ್ರೀಕ್ಸ್, ಈ ಗಾಂಧಾರ ಹಿಯರ್ ದ ಗಾಂಧಾರ ಸ್ಕೂಲ್ ಆಫ್ ಆರ್ಟ್, ಹ್ಯಾಂಡ್ ಇನ್ ಗ್ರೀಕ್ಸ್, ಹಾರ್ಟ್ ಇನ್ ಇಂಡಿಯನ್ಸ್. ಹ್ಯಾಂಡ್ ಇನ್ ಗ್ರೀಕ್ಸ್, ನೋಟ್ ದಿಸ್ ಪಾಯಿಂಟ್ ಸ್ಟೂಡೆಂಟ್ಸ್, ಹ್ಯಾಂಡ್ ಇನ್ ಗ್ರೀಕ್ಸ್, ಹಾರ್ಟ್ ಇನ್ ಇಂಡಿಯನ್ಸ್. ಅಂದರೆ ಅಲ್ಲಿ ಆ ಶಿಲ್ಪಕಲೆಯನ್ನು ಕೆತ್ತಿದ ಕೈಗಳು ಗ್ರೀಕರ ಕೈಗಳು,
ಆದರೆ ಅದಕ್ಕೆ ಈ ರೀತಿ ಕೆತ್ತನೆ ಮಾಡಬೇಕೆಂಬುದು ಹೇಳುವವರು ಭಾರತೀಯರು. ಆದ್ದರಿಂದ ದೇಫೋ ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಕಾಲ್ಡ್ ಆಸ್ ಇಂಡೋ ಗ್ರೀಕ್ ಸ್ಟೈಲ್ಸ್ ಆರ್ ಇಂಡೋ ಬುದ್ಧಿಸ್ಟ್ ಸ್ಟೈಲ್ಸ್. ಅಂದರೆ ಭಾರತದ ಮತ್ತು ಗ್ರೀಕರ ಶೈಲಿ ಅಥವಾ ಭಾರತ ಮತ್ತು ಬೌದ್ಧರ ಶೈಲಿ, ಇಂಡೋ ಗ್ರೀಕ್ ಸ್ಟೈಲ್ಸ್ ಆರ್ ಇಂಡೋ ಬುದ್ಧಿಸ್ಟ್ ಸ್ಟೈಲ್ಸ್ ಎಂಬುದಾಗಿ ಕರೀತಾರೆ. ಆದರೆ ನೋಡಿ, ಈಗಾಗಲೇ ನಿಮಗೇನು ಹೇಳಿದೆ ಅಂತ ಹೇಳಿದ್ರೆ, ಮೆನಿ ಆಫ್ ದ ಫಾರಿನ್ ಇನ್ವೇಡರ್ಸ್ contributed to Indian culture and became a part of it. But students, listen here, the English were an exception to it. ಆದರೆ ಎಲ್ಲ ವಿದೇಶಿಯನ್ನರ ಕಾಲದಲ್ಲಿ ಕೂಡ ಬ್ರಿಟಿಷ್ ಒಬ್ಬರನ್ನು ಬಿಟ್ಟು ಉಳಿದಂತಹ ವಿದೇಶಿಯನ್ನರು ಎಂಬುದಾಗಿ ದ ಎಕ್ಸೆಪ್ಷನ್ ಇಂಗ್ಲಿಷ್ ವೇರ್ ಆನ್ ಎಕ್ಸೆಪ್ಷನ್ ಟು ಇಟ್. ವೈ? Though they ruled for a long time, they did not become the part of Indian culture. ಅಂದರೆ ಅವರು ಭಾರತವನ್ನು 1.5 ಸೆಂಚುರಿ 150 ವರ್ಷಗಳ ದೀರ್ಘಕಾಲ ಭಾರತವನ್ನು ಆಳ್ವಿಕೆ ಮಾಡಿದ್ದಾರೆ. ದೋ ದೇ ರೂಲ್ಡ್ ಫಾರ್ ಎ ಲಾಂಗ್ ಟೈಮ್, ದೇ ಡಿಡ್ ನಾಟ್ ಬಿಕಮ್ ದ ಪಾರ್ಟ್ ಆಫ್ ಇಂಡಿಯನ್ ಕಲ್ಚರ್. ಅಂದರೆ ಅವರು 1.5 ಶತಮಾನಗಳ ಕಾಲ ಭಾರತವನ್ನು ಆಳ್ವಿಕೆ ಮಾಡಿದರೂ ಕೂಡ ಅವರು ಯಾವುದೇ ಕಾರಣಕ್ಕೂ ಕೂಡ ಭಾರತದ ಸಂಸ್ಕೃತಿಯನ್ನು ಫಾಲೋಅಪ್ ಮಾಡಿದವರು ಕೂಡ ಅಲ್ಲ, ಸಂಸ್ಕೃತಿಗೆ ಕೊಡುಗೆಗಳನ್ನು ಕೊಟ್ಟವರು ಕೂಡ ಅಲ್ಲ. ಅದಕ್ಕೋಸ್ಕರನೇ ಹೇಳಿದೆ, ದ ಇಂಗ್ಲಿಷ್ ವೇರ್ ಆನ್ ಎಕ್ಸೆಪ್ಷನ್ ಟು ಇಟ್. ಅಂದರೆ ಬ್ರಿಟಿಷ್ ಒಬ್ಬರನ್ನು ಬಿಟ್ಟು ದ ಅದರ್ ಇನ್ವೇಡರ್ಸ್ ಕಾಂಟ್ರಿಬ್ಯೂಟೆಡ್ ಟು ಇಂಡಿಯನ್ ಕಲ್ಚರ್, ಅಂದರೆ ಭಾರತ ಸಂಸ್ಕೃತಿಗೆ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ದ ಫೋರ್ತ್ ಪಾಯಿಂಟ್, fourth point, dominant and tolerant Hindu faiths. Dominant and tolerant Hindu faiths ಅಂದರೆ ಪ್ರಬಲ ಸಹಿಷ್ಣುತವಾದ ಅಥವಾ ಹಲವಾರು ಧರ್ಮಗಳಿಗೆ. ಇಂಡಿಯಾ ಇಸ್ ಹೋಮ್ ಫಾರ್ ಹಿಂದೂಸ್. India is shelter for Hindus, Jains, Buddhists, Sikhs, Muslims, Christians, Parsi and several tribal faiths and practices. Indians believe in the concept of, note this point students, Indians believe in the concepts of Vasudhaivaka Kutumbakam and Sarve Jana Sukhino Bhavantu. It means whole world is a family and let all the people be happy. ಅಂದರೆ ಭಾರತ ಏನು ಮಾಡಿದೆ ಅಂತ ಹೇಳಿದ್ರೆ, ವಿಶೇಷವಾಗಿ ಭಾರತ ಎಲ್ಲ ಧರ್ಮಕ್ಕೂ, ಅಲ್ಲಿ ಹಿಂದೂ, ಜೈನ, ಬೌದ್ಧ, ಕ್ರೈಸ್ತ ಎನ್ನುವಂಥ ಯಾವುದೇ ಡಿಫರೆನ್ಷಿಯೇಟ್ ಇಲ್ಲದೆ ಎಲ್ಲ ಧರ್ಮಕ್ಕೂ ಕೂಡ ಸಮಾನ ರೀತಿಯ ಆ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಎಲ್ಲ ಧರ್ಮದ ತವರೂರಾಗಿದೆ. ಫಾರ್ ಎಕ್ಸಾಂಪಲ್ ಜೈನಿಸಮ್, ಬುದ್ಧಿಸಮ್ ಇದು ಭಾರತದ ತವರೂರು. ಜೈನ ಧರ್ಮ, ಬೌದ್ಧ ಧರ್ಮ ಭಾರತದಲ್ಲೇ ಹುಟ್ಟಿ ಬೆಳೆದದ್ದು. ಯಾಕಂತ ಹೇಳಿದ್ರೆ ಭಾರತವು ಎಲ್ಲ ಧರ್ಮದಲ್ಲೂ ಮತ್ತು ಇಡೀ ಕುಟುಂಬ, ವಸುದೈವಕ ಕುಟುಂಬಕಂ ಆ್ಯಂಡ್ ಸರ್ವೇ ಜನ ಸುಖಿನೋ ಭವಂತು ಎಂಬಂಥ ತತ್ವದಲ್ಲಿ ನಂಬಿಕೆ. ಅದರ ಅರ್ಥ ಏನಂದರೆ, ವರ್ಲ್ಡ್ ಈಸ್ ಎ ಫ್ಯಾಮಿಲಿ ಆ್ಯಂಡ್ ಲೆಟ್ ಆಲ್ ದ ಪೀಪಲ್ ಬಿ ಹ್ಯಾಪಿ. ವಿಶ್ವವೇ ಒಂದು ಕುಟುಂಬ, ಇಡೀ ಎಲ್ಲರಿಗೂ, ಈ ವಿಶ್ವದಲ್ಲಿರುವಂಥ ಎಲ್ಲರಿಗೂ ಕೂಡ ಶುಭವಾಗಲಿ ಎನ್ನುವಂತಹ ಒಂದು ಮನೋಭಾವವನ್ನು ಹೊಂದಿದ ದೇಶ ನಮ್ಮ ಭಾರತ ದೇಶ. ನೆಕ್ಸ್ಟ್ ಪಾಯಿಂಟ್, ಕಾಂಟ್ರಿಬ್ಯೂಷನ್ಸ್ ಟು ದ ವರ್ಲ್ಡ್ ಅಂದರೆ ಜಗತ್ತಿಗೆ ಕೊಡುಗೆ. ಭಾರತ ಜಗತ್ತಿಗೆ ಏನು ಕೊಡುಗೆಯನ್ನು ಕೊಟ್ಟಿದೆ. ಇಂಡಿಯನ್ಸ್ ಹ್ಯಾವ್ ಗಿವನ್ ನೋಟ್ವರ್ತಿ ಕಾಂಟ್ರಿಬ್ಯೂಷನ್ ಇನ್ ದ ಫೀಲ್ಡ್ ಆಫ್ ಲಿಟ್ರೇಚರ್, ಫಿಲಾಸಫಿ, ಮ್ಯೂಸಿಕ್, ಡ್ಯಾನ್ಸ್, ಆರ್ಕಿಟೆಕ್ಚರ್, ಸೈನ್ಸ್, ಯೋಗ, ಮೆಡಿಸಿನ್ಸ್, ಆಸ್ಟ್ರಾನಮಿ ಆ್ಯಂಡ್ ಎಜುಕೇಷನ್. The architectural and cultural monuments including forts, hill forts, palaces, temples, tombs and caves are wonderful specimens of the human artistic excellence. And students, listen here, ಭಾರತವು ಜಗತ್ತಿನ ಮೂಲೆಗಳಿಗೂ ವಿವಿಧ ರೀತಿಯ ಕೊಡುಗೆಗಳನ್ನು ಕೊಟ್ಟಿದೆ. ಕೇವಲ ಕೆಲವೇ ದೇಶಗಳಿಗೆ ಮಾತ್ರ ಅಲ್ಲ, ಇಡೀ ಜಗತ್ತಿನ ದೇಶಗಳಿಗೆ, ಜಗತ್ತಿನಾದ್ಯಂತ ಏನು ಕೊಡುಗೆಗಳನ್ನು ಕೊಟ್ಟಿದೆ ಎಂಬುದನ್ನು ನೋಡಿದಾಗ ಭಾರತವು ಜಗತ್ತಿನ ಸಾಹಿತ್ಯ ಇರ್ಬೋದು, ವಾಸ್ತುಶಿಲ್ಪ ಇರ್ಬೋದು, ವಿಜ್ಞಾನ ಇರ್ಬೋದು, ಖಗೋಳಶಾಸ್ತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಇವುಗಳಿಗೆಲ್ಲ ತನ್ನದೇ ಆದಂತಹ ವಿಶೇಷ ಕೊಡುಗೆಗಳನ್ನು ನೀಡಿದೆ. ಮಾತ್ರವಲ್ಲದೆ ವಾಸ್ತುಶಿಲ್ಪ ಮತ್ತು ಸಾಂಸ್ಕೃತಿಕ ಸ್ಮಾರಕಗಳು, ಆರ್ಕಿಟೆಕ್ಚರಲ್ ಆ್ಯಂಡ್ ಕಲ್ಚರಲ್ ಮಾನ್ಯುಮೆಂಟ್ಸ್ ಇನ್ಕ್ಲೂಡಿಂಗ್ ಫೋರ್ಟ್ಸ್ ಅಂದರೆ ಕೋಟೆಗಳಾಗಿರ್ಬೋದು ಅಥವಾ ಅರಮನೆಗಳಾಗಿರ್ಬೋದು, ಟೆಂಪಲ್ಸ್, ಟಾಂಬ್ಸ್ ಅಂದರೆ ದೇವಾಲಯಗಳಾಗಿರ್ಬೋದು, ಆ್ಯಂಡ್ ಕೇವ್ಸ್ ಅಥವಾ ಗುಹಾಂತರ ದೇವಾಲಯಗಳಾಗಿರ್ಬೋದು, ಇವುಗಳಿಗೆಲ್ಲ ತನ್ನದೇ ಆದಂತಹ ಭವ್ಯ ಅಂದರೆ ಅದು ತನ್ನದೇ ಆದಂತಹ ಕಲಾ ಶ್ರೇಷ್ಠತೆಯ ಕುರುಹುಗಳನ್ನು ಹೊಂದಿದಂತಹ ಒಂದು ಉದಾಹರಣೆಗಳು. ನೆಕ್ಸ್ಟ್ ಪಾಯಿಂಟ್ ಹಿಯರ್ ದ ಸ್ಟೂಡೆಂಟ್ಸ್,
The universities of Nalanda, the famous universities in the ancient period, note this point, very important. In the ancient period, the famous universities like Nalanda, Takshashila, Ujjain, Prayag, Vikramashila and Kanchi attracted the students from different countries of the world. ಅಂದರೆ ಇಷ್ಟು ಮಾತ್ರವಲ್ಲದೆ ಭಾರತದಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ವಿಶ್ವವಿದ್ಯಾಲಯ ಪ್ರಾಚೀನ ಕಾಲ, ವೆರಿ ಇಂಪಾರ್ಟೆಂಟ್ ಕ್ವಶನ್, ನೋಟ್ ದಿಸ್ ಪಾಯಿಂಟ್. ದ ಯೂನಿವರ್ಸಿಟೀಸ್ ಆಫ್ ನಲಂದ, ಏನ್ಷಿಯಂಟ್ ಪೀರಿಯಡ್ ಅಂದರೆ ಪ್ರಾಚೀನ ಕಾಲದ ವಿಶ್ವವಿದ್ಯಾನಿಲಯಗಳನ್ನು ಕರೆಯಲ್ಪಡುವಂತಹ ನಲಂದ, ತಕ್ಷಶಿಲಾ, ವಿಕ್ರಮಶೀಲ, ಉಜ್ಜೈನ್ ಆ್ಯಂಡ್ ಕಂಚಿ ಅಟ್ರಾಕ್ಟೆಡ್ ದ ಸ್ಟೂಡೆಂಟ್ಸ್ ಫ್ರಮ್ ಡಿಫ್ರೆಂಟ್ ಕಂಟ್ರೀಸ್ ಆಫ್ ದ ವರ್ಲ್ಡ್. ನೋಡಿ, ಭಾರತ ಎಷ್ಟೊಂದು ಆಕರ್ಷಣೀಯ ದೇಶ ಎಂಬುದಾಗಿ ಇದರಲ್ಲೂ ಕೂಡ ನಾವು ಪರಿಗಣಿಸ್ಬೋದು. ಅಂದರೆ ಕೇವಲ ಕಲೆ, ಸಾಹಿತ್ಯ, ವಾಸ್ತುಶಿಲ್ಪ ಎನ್ನುವ ದೃಷ್ಟಿಯಿಂದ ಮಾತ್ರವಲ್ಲದೆ ಶಿಕ್ಷಣಕ್ಕೂ ಭಾರತ ವಿಶೇಷ ಪ್ರೋತ್ಸಾಹವನ್ನು ನೀಡಿದೆ ಎಂಬುದಕ್ಕೆ ಉದಾಹರಣೆ ಅಟ್ರಾಕ್ಟೆಡ್ ದ ಸ್ಟೂಡೆಂಟ್ಸ್ ಫ್ರಮ್ ಡಿಫ್ರೆಂಟ್ ಕಂಟ್ರೀಸ್ ಆಫ್ ದ ವರ್ಲ್ಡ್. ಜಗತ್ತಿನ ವಿವಿಧ ಭಾಗಗಳಿಂದ ಏನು ಮಾಡ್ತಿದೆ, ವಿದ್ಯಾರ್ಥಿಗಳನ್ನು ಆಕರ್ಷಿಸ್ತಾ ಇದೆ. ಆ್ಯಂಡ್ another one important point, the heritage sites, note this point, very important. The heritage sites like in Rajasthan, Khajuraho, Konark, Taj Mahal, Jantar Mantar, Gaya, Sanchi, Ajanta, Ellora, Hampi, Aihole, Pattadakallu, Madurai, Kanchi, Mahabalipuram, Churches of Goa. ಇವುಗಳೆಲ್ಲ ನಮ್ಮ ಪ್ರಾಚೀನ ಭಾರತದ ಅತ್ಯಂತ ಪ್ರಮುಖವಾದಂತಹ ಭವ್ಯ ಪರಂಪರೆ, ಅಂದರೆ ಐತಿಹಾಸಿಕ ಕುರುಹುಗಳನ್ನು ಹೊಂದಿದಂತಹ ಪ್ರಮುಖ ಸ್ಥಳಗಳು. ಸ್ಟೂಡೆಂಟ್ಸ್, ನೆಕ್ಸ್ಟ್ ಪಾಯಿಂಟ್, ವಿ ವಿಲ್ ಮೂವ್ ದ ನೆಕ್ಸ್ಟ್ ಪಾಯಿಂಟ್. ಇಂಡಿಯಾ ಆ್ಯಸ್ ಎ ಕಂಟ್ರಿ ಆಫ್ ಅಟ್ರಾಕ್ಷನ್ ಫಾರ್ ಫಾರಿನರ್ಸ್. ಇಂಡಿಯಾ ಆ್ಯಸ್ ಎ ಕಂಟ್ರಿ ಆಫ್ ಅಟ್ರಾಕ್ಷನ್ ಫಾರ್ ಫಾರಿನರ್ಸ್. ವಿದೇಶಿಯರ ಆಕರ್ಷಣೀಯ ಕೇಂದ್ರ ನಮ್ಮ ದೇಶ ಅಥವಾ ಭಾರತ. ಯಾಕೆ ವೈ ಡಿಡ್ ಇಂಡಿಯಾ ಆ್ಯಸ್ ಕಂಟ್ರಿ ಆಫ್ ಅಟ್ರಾಕ್ಷನ್ ಫಾರ್ ಫಾರಿನರ್ಸ್? ಯಾಕೆ ಭಾರತ ವಿದೇಶಿಯನ್ನರ ಒಂದು ಆಕರ್ಷಣೀಯವಾದಂತಹ ಸ್ಥಳವಾಗಿತ್ತು ಎಂಬುದಾಗಿ ನೋಡಿಕೊಂಡಾಗ ಇಲ್ಲಿ ದ ಫರ್ಟೈಲ್ ಲ್ಯಾಂಡ್ ಆ್ಯಂಡ್ ಹ್ಯೂಜ್ ವೆಲ್ತ್ ಆಫ್ ಇಂಡಿಯಾ ಅಟ್ರಾಕ್ಟೆಡ್ ದ ಫಾರಿನ್ ಇನ್ವೇಡರ್ಸ್. ಅಂದರೆ ಒಂದು ಕಡೆಯಿಂದ ನಮ್ಮ ಭಾರತ ಏನಾಗಿತ್ತು ಅಂತ ಹೇಳಿದ್ರೆ, ಇನ್ ಬಿಫೋರ್ ದ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಬ್ರಿಟಿಷರ ಆಳ್ವಿಕೆಗಿಂತ ಮೊದಲು, ಬ್ರಿಟಿಷರ ಆಳ್ವಿಕೆ ಬಂದ ಮೇಲೆ ನಮ್ಮ ಭಾರತವನ್ನು ಏನು ಮಾಡಿದ್ರು, ಅವರು ಸಂಪೂರ್ಣವಾಗಿ ಬಡ ರಾಷ್ಟ್ರವನ್ನಾಗಿ ಮಾಡಿದರು. ಆದರೆ ಬ್ರಿಟಿಷರ ಆಳ್ವಿಕೆಗಿಂತ ಮೊದಲು ಅವರ್ ಕಂಟ್ರಿ ದ ಫರ್ಟೈಲ್ ಲ್ಯಾಂಡ್ ಆ್ಯಂಡ್ ದ ಹ್ಯೂಜ್ ವೆಲ್ತ್ ಆಫ್ ಇಂಡಿಯಾ ಅಟ್ರಾಕ್ಟೆಡ್ ದ ಫಾರಿನ್ ಇನ್ವೇಡರ್ಸ್. ನಮ್ಮ ದೇಶ ಏನಾಗಿತ್ತು ಅಂತ ಹೇಳಿದ್ರೆ ಅತ್ಯಂತ ಫಲವತ್ತಾದ ಭೂಮಿ, ನಮ್ಮ ಭಾರತ ಫಲವತ್ತಾದ ಭೂಮಿ ಮತ್ತು ಸಂಪತ್ತನ್ನು ಹೊಂದಿದಂತಹ ದೇಶ. ಇದು ಏನು ಮಾಡಿತು, ನಮ್ಮ ದೇಶದಲ್ಲಿರುವಂಥ ಅಪಾರ ಸಂಪತ್ತಾಗಿರ್ಬೋದು ಅಥವಾ ಫಲವತ್ತಾದ ಭೂಮಿಯಾಗಿರ್ಬೋದು, ಇದು ವಿದೇಶಿ ಆಕ್ರಮಣಕಾರರನ್ನು ಆಕರ್ಷಿಸಿತು. ಫಾರ್ ಎಕ್ಸಾಂಪಲ್ ಗ್ರೀಕರು ಆಗಿರ್ಬೋದು, ಪರ್ಷಿಯನ್ಸ್ ಆಗಿರ್ಬೋದು, ಮಂಗೋಲ್ಸ್, ಯುರೋಪಿಯನ್ಸ್, ಮೆನಿ ಆಫ್ ದೆಮ್ ಅಟ್ಯಾಕ್ಡ್ ಇಂಡಿಯಾ. ಅಂದರೆ ಈ ಒಂದು ಉದ್ದೇಶಕ್ಕಾಗಿಯೇ ಭಾರತಕ್ಕೆ ಬಂದರು. ಆ್ಯಂಡ್ ಪ್ಲೇಸಸ್ ಆಫ್ ಸೈನ್ಸ್, hill stations and Himalayas, Kashmir Valley and the National Park of Kerala, beaches and historical monuments are attracting the tourists from all over the ವರ್ಲ್ಡ್. ಅಂದರೆ ಅತ್ಯಂತ ಪ್ರಮುಖವಾದಂತಹ ನಿಸರ್ಗ ಸೌಂದರ್ಯ ತಾಣಗಳು, ಗಿರಿಧಾಮಗಳಾಗಿರ್ಬೋದು, ಕಾಶ್ಮೀರದ ಕಣಿವೆಗಳಾಗಿರ್ಬೋದು, ಅಥವಾ ಕೇರಳದ ರಾಷ್ಟ್ರೀಯ ಉದ್ಯಾನಗಳಾಗಿರ್ಬೋದು, ಕಡಲ ತೀರಗಳಾಗಿರ್ಬೋದು, ಇದೆಲ್ಲ ಈ ಐತಿಹಾಸಿಕ ಸ್ಮಾರಕಗಳೇನು ಮಾಡ್ತಾಯಿದೆ, ವಿಶ್ವದಾದ್ಯಂತ ಪ್ರವಾಸಿಗರನ್ನು ಆಕರ್ಷಿಸ್ತಾ ಇದೆ. ನೆಕ್ಸ್ಟ್ 7th ಪಾಯಿಂಟ್, ಯೂನಿಟಿ ಇನ್ ಡೈವರ್ಸಿಟಿ. ಸ್ಟೂಡೆಂಟ್, ನೋಟ್ ದಿಸ್ ಪಾಯಿಂಟ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ 5 marks. ವೆರಿ ಇಂಪಾರ್ಟೆಂಟ್. ಯೂನಿಟಿ ಇನ್ ಡೈವರ್ಸಿಟಿ, ವಿವಿಧತೆಯಲ್ಲಿ ಏಕತೆ. ವಾಟ್ ಈಸ್ ಯೂನಿಟಿ ಇನ್ ಡೈವರ್ಸಿಟಿ? ವಿವಿಧತೆಯಲ್ಲಿ ಏಕತೆ ಎಂದರೇನು? ಇಂಡಿಯಾ ನಾಟ್ ಓನ್ಲಿ ಹ್ಯಾಸ್ ಜಿಯೋಗ್ರಫಿಕಲ್ ಡೈವರ್ಸಿಟಿ, ಅಂದರೆ ಭಾರತದಲ್ಲಿ ಕೇವಲ ಭೌಗೋಳಿಕ ವೈವಿಧ್ಯತೆ ಮಾತ್ರ ಅಲ್ಲ, ಬಟ್ ಆಲ್ಸೋ ಡೈವರ್ಸಿಟಿ ಇನ್ ಎವ್ರಿ ಸ್ಪೇರ್ ಆಫ್ ಹ್ಯೂಮನ್ ಆ್ಯಕ್ಟಿವಿಟಿ. ಮಾನವನ ಪ್ರತಿಯೊಂದು ಚಟುವಟಿಕೆಗಳು ಕೂಡ, ಪ್ರತಿಯೊಂದು ರಂಗದಲ್ಲೂ ಕೂಡ ನಾವು ವೈವಿಧ್ಯತೆಯನ್ನು ಕಾಣ್ಬೋದು. ಇದನ್ನೇ ನಾವೇನಂತ ಕರಿತೀವಿ, ಯೂನಿಟಿ ಇನ್ ಡೈವರ್ಸಿಟಿ. ವಾಟ್ ಈಸ್ ಯೂನಿಟಿ ಇನ್ ಡೈವರ್ಸಿಟಿ? ಏನು ವಿವಿಧತೆಯಲ್ಲಿ ಏಕತೆ ಎಂಬುದಾಗಿ ಏನು, ಯಾವ ರೀತಿಯಲ್ಲಿ ವಿವಿಧತೆಯಲ್ಲಿ ಏಕತೆ ಇದೆ? ದ ಫಸ್ಟ್ ಪಾಯಿಂಟ್, ಫಿಸಿಕಲ್ ಡೈವರ್ಸಿಟಿ. ಫಿಸಿಕಲ್ ಡೈವರ್ಸಿಟಿ, ಭೌಗೋಳಿಕ ವೈವಿಧ್ಯತೆ. ಇಂಡಿಯಾ ದ ಪೊಸೆಸಸ್ ಡೈವರ್ಸ್ ಫಿಸಿಕಲ್ ಫೀಚರ್ಸ್. ದ ಕೋಲ್ಡೆಸ್ಟ್ ಸಿಯಾಚಿನ್, ದ hot desert of Rajasthan, the snowy mountains of Himalayas and evergreen forest, the plains and the plateau,
and the coastlines, which have added to the variety of flora and fauna. Note this point, students. ಭಾರತವು ವೈವಿಧ್ಯಮಯ ಭೌಗೋಳಿಕ ಲಕ್ಷಣಗಳನ್ನು ಹೊಂದಿದೆ. ಇಂಡಿಯಾ possesses diverse physical features. The coldest Siachen and the hot desert of ರಾಜಸ್ಥಾನ್. ಅಂದರೆ ಯಾವ ರೀತಿ ವೈವಿಧ್ಯತೆ ಹೊಂದಿದೆ ಎಂಬುದಾಗಿ ನೋಡಿ. ಒಂದು ಕಡೆಯಿಂದ ಅತ್ಯಂತ ತಂಪಾದಂತಹ ಸಿಯಾಚಿನ್ ಪ್ರದೇಶವಾದರೆ, ಇನ್ನೊಂದು ಕಡೆ ಬಿಸೈಡ್ಸ್ ರಾಜಸ್ಥಾನದ ಉಷ್ಣ ಮರುಭೂಮಿಗಳು, ದ ಹಾಟ್ ಡೆಸರ್ಟ್ ಆಫ್ ರಾಜಸ್ಥಾನ್, ಆ್ಯಂಡ್ ಬಿಸೈಡ್ಸ್ ದ ಸ್ನೋವಿ ಮೌಂಟೇನ್ಸ್ ಆಫ್ ಹಿಮಾಲಯಾಸ್. ಅಂದರೆ ಅತ್ಯಂತ ಹಿಮದಿಂದ ಆವೃತವಾದಂತಹ ಹಿಮಾಲಯ ಪರ್ವತಗಳಾದರೆ, ಇನ್ ಬಿಸೈಡ್ಸ್ ದ ಎವರ್ಗ್ರೀನ್ ಫಾರೆಸ್ಟ್, ಅಂದರೆ ಯಾವತ್ತೂ ಹಸಿರು ಗಿಡಗಳಿಂದ ನಳನಳಿಸುತ್ತಿರುವಂತಹ ನಿತ್ಯ ಹರಿದ್ವರ್ಣದ ಕಾಡುಗಳು, ಆ್ಯಂಡ್ ದ ಪ್ಲೇನ್ಸ್ ಉತ್ತರದ ಬಯಲು ಪ್ರದೇಶಗಳು, ವಿಶಾಲವಾದಂತಹ ಬಯಲು ಪ್ರದೇಶಗಳಾಗಿರ್ಬೋದು, ಆ್ಯಂಡ್ ದ ಪ್ಲೇಟು ಪ್ರಸ್ಥಭೂಮಿಗಳಾಗಿರ್ಬೋದು, ಆ್ಯಂಡ್ ಕೋಸ್ಟ್ ಲೈನ್ಸ್ ಅಂದರೆ ಕರಾವಳಿ ತೀರ ಪ್ರದೇಶಗಳಾಗಿರ್ಬೋದು. ಇವುಗಳು ವೈವಿಧ್ಯಮಯವಾದ ಸಸ್ಯ ಮತ್ತು ಪ್ರಾಣಿ ಸಂಕುಲಕ್ಕೆ ಎಡೆಮಾಡಿಕೊಟ್ಟಿದೆ. ವಿಚ್ ಹ್ಯಾವ್ ಹೆಲ್ಪ್ಡ್ ಆರ್ ಆ್ಯಡೆಡ್ ಟು ದ ವೆರೈಟಿ ಆಫ್ ಫ್ಲೋರಾ ಆ್ಯಂಡ್ ಫೌನಾ. ಅಂದರೆ ಸಸ್ಯ ಮತ್ತು ಪ್ರಾಣಿ ಸಂಕುಲಕ್ಕೆ ಈ ನಮ್ಮ ಭಾರತ ದೇಶ ಏನು ಮಾಡಿದೆ ನೋಡಿ, ಯಾವ ರೀತಿಯಾಗಿ ಅರ್ಥ ಆಗಿರ್ಬೋದು ಅಂತ ಅನ್ನಿಸ್ತೇನೆ ನನ್ನ ಮಕ್ಕಳೇ. ದ ಕೋಲ್ಡೆಸ್ಟ್ ಸಿಯಾಚಿನ್, ಅತ್ಯಂತ ತಂಪಾದಂಥ ಸಿಯಾಚಿನ್ ಒಂದು ಕಡೆಯಲ್ಲಿದ್ದರೆ, ಹಾಟ್ ಡೆಸರ್ಟ್ ಅತ್ಯಂತ ಬಿಸಿಯಾದಂತಹ ಮರುಭೂಮಿ, ಸ್ನೋವಿ ಮೌಂಟೇನ್ಸ್ ಆಫ್ ಹಿಮಾಲಯಾಸ್, ಎವರ್ಗ್ರೀನ್ ಫಾರೆಸ್ಟ್ ಒಂದು ಕಡೆಯಿಂದ ಹಿಮದಿಂದ ಆವೃತವಾದ ಹಿಮಾಲಯ ಪರ್ವತ ಇದ್ದರೆ, ಇನ್ನೊಂದು ಕಡೆಯಿಂದ ಹಸಿರು ನಳನಳಿಸ್ತಿರುವಂಥ ಹಸಿರು ಗಿಡಗಳನ್ನು ಹೊಂದಿರುವಂಥ ನಿತ್ಯ ಹರಿದ್ವರ್ಣದ ಕಾಡುಗಳು, ವಿಶಾಲವಾದಂತಹ ಬಯಲು ಪ್ರದೇಶಗಳು ಒಂದು ಕಡೆಯಿದೆ, ದ ಪ್ಲೇನ್ಸ್ ಆ್ಯಂಡ್ ಅದರ್ ಸೈಡ್ಸ್ ಬಿಸೈಡ್ಸ್ ದ ಪ್ಲೇಟ್ಯೂ, ದಕ್ಷಿಣದ ಪ್ರಸ್ಥಭೂಮಿಗಳು, ಆ್ಯಂಡ್ ಕೋಸ್ಟ್ ಲೈನ್ಸ್ ಕರಾವಳಿ ತೀರ ಪ್ರದೇಶಗಳು. ಇದು ಯೂನಿಟಿ ಇನ್ ಡೈವರ್ಸಿಟಿ ಇದೆ. ಆ್ಯಂಡ್ ದ ಒನ್ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದ ಯೂನಿಟಿ ಇನ್ ಡೈವರ್ಸಿಟಿ ಲೈಕ್ ಫಿಸಿಕಲ್ ಡೈವರ್ಸಿಟಿ, ಭೌಗೋಳಿಕ ವೈವಿಧ್ಯತೆ. ಆ್ಯಂಡ್ ದ ಸೆಕೆಂಡ್ ಪಾಯಿಂಟ್, ರೇಷಿಯಲ್ ಆ್ಯಂಡ್ ಲಿಂಗ್ವಿಸ್ಟಿಕ್ ಡೈವರ್ಸಿಟಿ. ರೇಷಿಯಲ್ ಆ್ಯಂಡ್ ಲಿಂಗ್ವಿಸ್ಟಿಕ್ ಡೈವರ್ಸಿಟಿ ಅಂದರೆ ಜನಾಂಗೀಯ ಹಾಗೂ ಭಾಷಾ ವೈವಿಧ್ಯತೆ. There is racial diversity in India. The people belong to Dravidians, Negroes, Mongolites, Alpines inhabits in this country. ಅಂದರೆ ಭಾರತ ಏನಾಗಿದೆ ಅಂತ ಹೇಳಿದರೆ, ನಿಮಗೆ ಈಗಾಗಲೇ ಹೇಳಿದಾಗೆ ಯೂನಿಟಿ ಇನ್ ಡೈವರ್ಸಿಟಿ ಆಗಿರ್ಬೋದು ಅಥವಾ ಜಿಯೋಗ್ರಫಿಕಲ್ ಡೈವರ್ಸಿಟಿ ಆಗಿರ್ಬೋದು. ದರ್ ಇಸ್ ರೇಷಿಯಲ್ ಡೈವರ್ಸಿಟಿ ಇನ್ ಇಂಡಿಯಾ. ಅಂದರೆ ಭಾರತವು ಹಲವಾರು ಧರ್ಮಗಳ ಅಥವಾ ಭಾಷೆಗಳ ವಿವಿಧತೆಯನ್ನು ಹೊಂದಿರುವಂತಹ ನಾಡು ಎಂಬುದಾಗಿ ಭಾರತ ಹೆಸರನ್ನು ಪಡೆದಿದೆ. ಅಂದರೆ ಇವೆಲ್ಲದಕ್ಕೂ ಭಾರತ ಒಂದು ರೀತಿಯಲ್ಲಿ ವಸ್ತು ಸಂಗ್ರಹಾಲಯ ಎಂಬುದಾಗಿ ಹೇಳಿದರೂ ಕೂಡ ತಪ್ಪಾಗಲಾರದು. ಅಂದರೆ ಭಾರತ ಸುಮಾರು, ಫಾರ್ ಎಕ್ಸಾಂಪಲ್ ನೋಡಿ, ರೇಷಿಯಲ್ ಆ್ಯಂಡ್ ಲಿಂಗ್ವಿಸ್ಟಿಕ್ ಡೈವರ್ಸಿಟಿ ಅಂದರೆ ಭಾರತ ಒಂದೇ ದೇಶದಲ್ಲಿ ಕೆಲವು ಕಡೆಗಳಲ್ಲಿ ಒಂದು ರೀತಿಯ ಆಹಾರ ಪದ್ಧತಿ ಇದ್ದರೆ, ಇನ್ನೊಂದು ಕಡೆಯಲ್ಲಿ ಬೇರೆ ರೀತಿಯ ಆಹಾರ ಪದ್ಧತಿ ಇರ್ಬೋದು. ಅಂದರೆ ಆಹಾರ, ಉಡುಗೆ ತೊಡುಗೆ ಆಗಿರ್ಬೋದು, ಎಲ್ಲದಲ್ಲೂ ಭಾರತ ಏನಾಗಿದೆ, ವೈವಿಧ್ಯತೆಯನ್ನು ಹೊಂದಿದೆ. ಒಂದೇ ರೀತಿಯಾದಂಥ ಆಹಾರ ಆಗಿರ್ಬೋದು, ಉಡುಗೆ ತೊಡುಗೆ ಆಗಿರ್ಬೋದು, ದೇಶದಾದ್ಯಂತ ಇವುಗಳೆಲ್ಲೂ ಕಂಡುಬರುವುದಿಲ್ಲ. ಅಷ್ಟು ಮಾತ್ರವಲ್ಲದೆ ಭಾರತವು ಮಾತೃ ಮತ್ತು ಪಿತೃ ಪ್ರಧಾನ ಕುಟುಂಬ ವ್ಯವಸ್ಥೆ ಎರಡನ್ನೂ ಹೊಂದಿದೆ. ಪಾಲಿಗಮಿ, ಮೊನಾಗಮಿ, ದಿಸ್ ಸಿಸ್ಟಮ್ ವಾಸ್ ಇನ್ ವೇಗ್. ಅಂದರೆ ಏಕಪತ್ನಿತ್ವವು ಕೂಡ ಇದೆ, ಬಹುಪತ್ನಿತ್ವ. ಪಾಲಿಗಮಿ ಆರ್ ಮೊನಾಗಮಿ, ಏಕಪತ್ನಿತ್ವ ಇದೆ, ಬಹುಪತ್ನಿತ್ವವು ಕೂಡ ಇದೆ. ಆ್ಯಂಡ್ ದೇರ್ ಆರ್ ಮೋರ್ ದ್ಯಾನ್ 1600 ಲ್ಯಾಂಗ್ವೇಜಸ್ ಆ್ಯಂಡ್ ಡೈಲೆಕ್ಟ್ಸ್ ಸ್ಪೋಕನ್ಸ್. ಅಂದರೆ ಈ ಒಂದು 1600 ಲ್ಯಾಂಗ್ವೇಜಸ್ ಅಂದರೆ ಸುಮಾರು 1600ಕ್ಕೂ ಅಧಿಕವಾದಂತಹ ಭಾಷೆಗಳು ನಮ್ಮ ದೇಶದಲ್ಲಿದೆ. ಹಾಗಾಗಿ ಇದನ್ನು ರೇಷಿಯಲ್ ಆ್ಯಂಡ್ ಲಿಂಗ್ವಿಸ್ಟಿಕ್ ಡೈವರ್ಸಿಟಿ ಅಂದರೆ ಜನಾಂಗೀಯವಾಗಿ ಬೇರೆ ಬೇರೆ ಜನಾಂಗದವರು ನಮ್ಮ ದೇಶದಲ್ಲಿ ವಾಸಿಸಿದ್ದಾರೆ. ದ್ರವಿಡಿಯನ್ಸ್ ಇರ್ಬೋದು, ಮಂಗೋಲಾಯ್ಡ್ಸ್ ಇರ್ಬೋದು, ಅಲ್ಫೈನ್ಸ್ ಇರ್ಬೋದು. ಫಾರ್ ಇಂಪಾರ್ಟೆಂಟ್ ಕ್ವಶನ್, ನೋಟ್ ದಿಸ್ ಪಾಯಿಂಟ್ ಸ್ಟೂಡೆಂಟ್ಸ್. The tribals likes the people belong to Dravidians, Negroes, Mongolites, Alpines, very important. And linguistic diversity also another unique features of Indian history. ಮತ್ತೊಂದು ಪ್ರಮುಖ ಲಕ್ಷಣ ಅಂತ ಹೇಳಿದ್ರೆ ಭಾಷಾ ವೈವಿಧ್ಯತೆ. There are more than 1600 languages. ಸುಮಾರು ಅಂದಾಜಿನ ಪ್ರಕಾರ 1600ಕ್ಕೂ ಅಧಿಕವಾದಂತಹ ಒಂದು ಭಾಷೆಗಳು ನಮ್ಮ ದೇಶದಲ್ಲಿ ಅಸ್ತಿತ್ವದಲ್ಲಿದೆ.